ಇದು ರಾಧಾ ಬಿಡಿಸಿರೋ ಚಿತ್ರ. ತುಳಸಿ ನನಗೆ ತೋರಿಸಿರೋ ಫೋಟೋ ಥರನೇ ಇದೆ. ರಾಧಾ ನಮ್ಮನೇಲಿದ್ದಾಗಲೂ ಕೂಡ ಮಾಧವನ್ ಇದೇ ರೀತಿ ಚಿತ್ರ ಬಿಡಿಸಿದ್ಲು. ಅಲ್ಲ, ಇವೆಲ್ಲ ಒಂದೇ ಥರ ಇದೆಯಲ್ಲ, ಹ್ಯಾಕ್ ಸಾಧ್ಯ? ರಾಧಾಗೆ ಮಾಧವ ಮುಂಚಿಂದ ಪರಿಚಯನ? ದತ್ತ ಅವರೇ, ಏನಾದರೂ ಬೇಕಿತ್ತಾ? ಇಲ್ಲಮ್ಮ, ನಾನು ಮನೆಗೆ ಹೊರಟಿದ್ದೆ. ಹೋಗೋಕೆ ಮುಂಚೆ ನಿನಗೊಂದು ಮಾತು ಹೇಳಿಬಿಟ್ಟು ಹೋಗೋಣ ಅಂತ ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ಹೌದಾ, ಒಳ್ಳೇದು. ತುಳಸಿಯವರು ನಿಮ್ಮ ಜೊತೆ ಬರ್ತಿದ್ದಾರಲ್ವಾ? ಇಲ್ಲ, ತುಳಸಿ ನನ್ನ ಜೊತೆ ಬರ್ತಿಲ್ಲ, ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಹೌದಾ, ನೀವು ತುಳಸಿಯವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಲ್ವಾ? ಮತ್ತ್ಯಾಕೆ ಕರ್ಕೊಂಡು ಹೋಗ್ತಿಲ್ಲ? ಅದು ರಾಧಾ ಅವರೇ, ತುಳಸಿ ಈ ಮನೆಯಲ್ಲಿ ಎಲ್ಲರ ಜೊತೆ, ಮಕ್ಕಳ ಜೊತೆ, ಆ ಪುಟ್ಟ ಪಾಪು ಮೀರಾ ಅದ್ರ ಜೊತೆ ಕೂಡ ತುಂಬ ಹೊಂದ್ಕೊಂಡು ಬಿಟ್ಟಿದ್ದಾಳೆ. ಈಗ ಇದ್ದಕ್ಕಿದ್ದ ಹಾಗೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋದರೆ ಅವಳಿಗೂ ಪಾಪ ಮಿಸ್ ಆದ ಹಾಗೆ ಅನಿಸುತ್ತೆ ಅಲ್ವಾ? ಅದಕ್ಕೆ ಒಂದೆರಡು ದಿವಸ ಇಲ್ಲೇ ಬಿಟ್ಟಿರ್ತೀನಿ. ಆಮೇಲೆ ನಾನೇ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ತುಳಸಿಯವ್ರು ಇಲ್ಲಿದ್ರೆ ನಮ್ಮೆಲ್ಲರಿಗೂ ಇಷ್ಟನೇ. ಅವ್ರ ಮನೆಗೆ ಹೋದರೆ ನಾವೆಲ್ಲ ಅವ್ರನ್ನ ತುಂಬ ಮಿಸ್ ಮಾಡ್ಕೊಡ್ತೀವಿ. ಹಾಗಂತ ತುಂಬ ದಿನ ಅವ್ರ ಮನೆ ಬಿಟ್ಟು ಇನ್ನೊಬ್ಬರ ಮನೇಲಿರೋದು ಅಷ್ಟು ಸರಿ ಕಾಣಲ್ಲ ಅಲ್ವಾ? ಸರಿ ಅಮ್ಮ, ನನಗೆ ಅರ್ಥವಾಯಿತು. ನಾ ಹೇಳಿದ್ನಲ್ಲ, ಒಂದೆರಡು ದಿವಸ ಅಷ್ಟೇ, ಆಮೇಲೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ನಾನೀಗ ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ಹೆಂಡತಿ ಮುನಿಸ್ಕೊಂಡ್ರೆ ಹೇಗೆ ಹೊಲಿಸ್ಕೋಬೇಕು ಅಂತ ನಿಮಗೆ ಗೊತ್ತಲ್ವಾ? ಸರಿ, ಬಿಡಿಸಿ. ಮಾಧವ ಅವರೇ, ಮಾಧವ ಅವರೇ, ನನಗೆ ಇಂಥ ಹೂವು ಸ್ವೀಟ್ಸ್ ಎಲ್ಲ ತಗೊಂಡು ಬಂದಿದ್ದೀರಾ? ನಂಗೆ ಗೊತ್ತು, ಬೆಳಗ್ಗೆ ನನ್ನ ಜೊತೆ ನೀವು ಸರಿಯಾಗಿ ಮಾತಾಡಲಿಲ್ಲ. ಅದಕ್ಕೆ ಇವಾಗ ನನ್ನನ್ನು ಹೊಲಿಸ್ಕೋಬೇಕು ಅಂತ ಇದನ್ನೆಲ್ಲ ತಗೊಂಡು ಬಂದಿದ್ದೀರಾ? ತುಳಸಿಯವರೇ, ಹೇಗೆ ನಿಮ್ಮ ಫ್ರೆಂಡು ತನ್ನ ಹೆಂಡತಿನ ಹೇಗೆ ಖುಷಿ ಪಡಿಸ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಲ್ವಾ? ಮಾಧವ ಅವರೇ, ಊಟ ರೆಡಿ ಇದೆ, ಬೇಗ ಫ್ರೆಶ್ ಆಗಿಬಿಟ್ಟು ಬನ್ನಿ. ಯಾಕೆಲ್ಲ ಹಿಂಗ್ ನಗ್ತಾ ಇದ್ದೀರಾ? ನಗೋದು ಆರೋಗ್ಯಕ್ಕೆ ಒಳ್ಳೇದಲ್ವಾ? ನಗುನು ಒಂದು ವ್ಯಾಯಾಮನೆ. ನಕ್ಕಂಬಿಡ್ರಪ್ಪ, ಹೊಟ್ಟೆ ತುಂಬಾ ನಕ್ಕಂಬಿಡಿ. ಸದ್ಯಕ್ಕೆ ಹೊಟ್ಟೆ ತುಂಬಾ ತಿಂಡಿ ತಿನ್ನಿ. ಹಸ್ವಾಗ್ತಿಲ್ವಾ ನಿಮ್ಗೆ? ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ ಅಮ್ಮ. ಹಸುವಾಗ್ತಿದೆ ಅಂತ ಯೋಗ ಬಿಡಕ್ಕಾಗತ್ತಾ? ಯೋಗ ಮಾಡೋರ್ಗೆ ರೋಗವಿಲ್ಲ ಅಂತ ಹೇಳ್ತಾರೆ. ರಾಜಯೋಗ ಇರೋರು ಭೋಗದ ಜೀವನ ನಡೆಸ್ತಾರೆ. ಯೋಗ ಮಾಡೋರು ರೋಗದಿಂದ ದೂರ ಇದ್ದು ಜೀವನ ನಡೆಸ್ತಾರೆ. ಹೌದು, ಏನ್ ತಿಂಡಿ ಮಾಡಿದ್ದೀರಾ? ಘಮ್ ಅಂತ ಪರಿಮಳ ಬರ್ತಾ ಇದೆ. ಒಂದೆರಡು ಆಸನ ತಿಂಡಿ ತಿಂದ ಮೇಲೆ ಮಾಡ್ಕೋತೀನಿ. ಮಾವ, ನೀವು ಯಾವ ವ್ಯಾಯಾಮ ಮಾಡಿದ್ರು ವೇಸ್ಟೆ.
ವ್ಯಾಯಾಮ ಮಾಡೋದಷ್ಟೇ ಅಲ್ಲ, ತಿನ್ನೋದ್ರಲ್ಲೂ ಕಂಟ್ರೋಲ್ ಮಾಡಬೇಕು. ಮಾಡ್ತೀನಮ್ಮ, ಮಾಡ್ದಿರಕ್ಕಾಗತ್ತಾ? ನಾಳೆಯಿಂದ ಫುಲ್ ಡಯಟ್. ಇವತ್ತು ಒಂದಿನ ತಿನ್ಬಿಡ್ತೀನಿ ಸೊಸೆ ಮುದ್ದ. ಆ ನಾಳೆ ಅನ್ನೋದು ಯಾವಾಗ ಬರುತ್ತೆ ಅಂಕಲ್? ಈ 2-3 ವರ್ಷದಿಂದ ನಾಳೆ ಅನ್ನೋದು ಬರ್ತಾನೆ ಇಲ್ಲ. ಹಿಂದೆ ಎಲ್ಲ ಈ ಬಾಗ್ಲು ಮೇಲೆ ನಾಳೆ ಬಾ ಅಂತ ಬರೀತಿದ್ರಲ್ವಾ, ಹಾಗೆ ವ್ಯಾಯಾಮನು ನಾಳೆಯಿಂದ ಅಂತ ಒಂದು ಬೋರ್ಡ್ ಇಟ್ಕೊಂಡೆ ತಿನ್ಬೇಕಷ್ಟೆ. ತಾತ ಇಲ್ಲಿ ಕಾಣ್ತಂದಿಲ್ಲ? ತಾತ ಅಮ್ಮನ ಮನೆಗೆ ಹೋಗಿದ್ದಾರೆ. ಅಮ್ಮನ ಮನೆಗ ಇಷ್ಟು ಬೆಳಿಗ್ಗೆನಾ? ಹೌದಣ್ಣ, ಬೆಳಗ್ಗೆನೆ ಆತ್ರವಾಗಿ ಹೊರಟ್ರು. ಇಷ್ಟು ಬೆಳಿಗ್ಗೆನೆ ಹೊರಟಿದ್ದಾರೆ ಅಂತಂದ್ರೆ ಮುಖ್ಯವಾದ ವಿಷಯನೇ ಇರಬೇಕು. ಅದೇನಿರ್ಬೋದು? ಅಣ್ಣ, ಆ ಶಾರ್ವರಿ ಅಕ್ಕನ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ? ಹೌದು ಸಮರ್ಥ್, ಅಂಕಲ್ ಹೇಳ್ದಾಗೆ ಅಲ್ಲಿ ನದಿ ಹರಿಯೋ ಕಡೆ ಎಲ್ಲ ವಿಚಾರಿಸಿದ್ಯಾ? ವಿಚಾರಿಸಿದ್ದೀನಿ. ಕಡೆಯದಾಗಿ ನದಿ ಒಂದು ಕಡೆ ಡಿವಿಯೇಷನ್ ತಗೊಳುತ್ತೆ. ಅಲ್ಲೊಂದು ಪುಟ್ಟು ಸೇತುವೆ ಇದೆ, ಅಲ್ಲೂ ತುಂಬ ಜನ ಸಿಕ್ಕಿದಾರಂತೆ. ಅಲ್ಲಿ ಸಿಕ್ಕಿರೋ ಹೆಂಗಸರು ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ. ಹೌದಾ? ಅಂದ ಹಾಗೆ ಅದು ಯಾವ ಜಾಗ ಹೇಳು? ಅದು ಅರ್ಕಾವತಿ ನದಿ ತೀರ. ಆ ಗುಪ್ತಗಾಮಿನಿ ಸಿಕ್ಕಿದ್ದು ಅದೇ ನದಿ ತೀರದಲ್ಲಿ. ನಾನು ಅವಳನ್ನ ಮತ್ಸ್ಯಕನ್ಯೆ ಅಂತ ಹೇಳಿದೆ. ಅವಳು ಅಲ್ಲೇ ತಾನೇ ಸಿಕ್ಕಿದ್ದ. ಮಾವ, ಯಾವುದಕ್ಕೋ ಲಿಂಕ್ ಮಾಡಬೇಡಿ. ರಾಧಮ್ಮ ಬೇರೆ ನದಿ ತೀರದಲ್ಲೂ ಸಿಕ್ಕಿರ್ಬೋದಲ್ವಾ? ಆಶ್ರಮದವರು ಮಿಸ್ ಮಾಡ್ಕೊಂಡು ಹೇಳಿರ್ಬೋದು. ನೀವು ಮೊದಲು ತಿಂಡಿ ತಿನ್ನಿ, ಬನ್ನಿ. ಥ್ಯಾಂಕ್ಸ್. ಇವಾಗ ಆಮೇಲೆ ಮಾಡ್ತೀನಿ. ಫಸ್ಟ್ ಹೊಟ್ಟೆ